ಹಾಯ್ ನಮಸ್ಕಾರ ಗೆಳೆಯರೇ. ಕೋಳಿಗಳು ಮುಂಜಾನೆ ಹೊತ್ತಲ್ಲಿ ಹೆಚ್ಚು ಕೂಗುತ್ತವೆ ಯಾಕೆ ಅಂತ ಇಲ್ಲಿದೆ ನೋಡಿ ಅಚ್ಚರಿಯ ಮಾಹಿತಿ. ಮುಂಜಾನೆ ಹೊತ್ತು ಕೋಳಿಗಳು ಕೂಗುವುದು ಒಂದು ಸಾಮಾನ್ಯ ವಿದ್ಯಮಾನವಾಗಿದೆ. ಕೋಳಿಗಳು ಕೂಗಿದಾಗ ನಾವೆಲ್ಲರೂ ಹೇಳುತ್ತಿದ್ದೇವೆ ಎಂದು ಹಿರಿಯರು ಹೇಳುವುದನ್ನು ನೀವು ಕೇಳಿರುತ್ತೀರಿ. ದಿನದ ಉಳಿದ ಸಮಯಕ್ಕೆ ಹೋಲಿಕೆ ಮಾಡಿದರೆ ಕೋಳಿಗಳು ಮುಂಜಾನೆ ಏಕೆ ಹೆಚ್ಚು ಕೂಗುತ್ತವೆ? ಇದರ ಹಿಂದೆ ಒಂದು ಕಾರಣವೂ ಇದೆ ಎಂಬುದು ನೀವು ಎಂದಾದರೂ ಯೋಚಿಸಿದ್ದೀರಾ? ಈ ಪ್ರಶ್ನೆಗೆ ನಾವಿಂದು ಉತ್ತರ ಕಂಡುಕೊಳ್ಳೋಣ ಬನ್ನಿ. ಕೋಳಿಗಳು ತಮ್ಮಲ್ಲಿ ಜೈವಿಕ ಗಡಿಯಾರವನ್ನು ಹೊಂದಿರುತ್ತವೆ. ಇದನ್ನು ಸಿರ್ಕಾಡಿಯನ್ ರಿದಮ್ ಎಂದು ಕರೆಯಲಾಗುತ್ತದೆ. ಈ ಗಡಿಯಾರವು ಅವರ ದೇಹವನ್ನು 24 ಗಂಟೆಗಳ ಚಕ್ರದ ಆಧಾರದ ಮೇಲೆ ಕೆಲಸ ಮಾಡಲು ಹೇಳುತ್ತದೆ. ಸಿರ್ಕಾಡಿಯನ್ ರಿದಮ್ ಅಂದರೆ ದಿನದ 24 ಗಂಟೆಗಳ ಚಕ್ರದಲ್ಲಿ ಜೀವಿಯು ಅನುಭವಿಸುವ ದೈಹಿಕ, ಮಾನಸಿಕ ಮತ್ತು ನಡವಳಿಕೆಯ ಬದಲಾವಣೆಗಳಾಗಿವೆ. ಸೂರ್ಯೋದಯದ ಸಮಯದಲ್ಲಿ ಬೆಳಕಿನ ಬದಲಾವಣೆಯಿಂದಾಗಿ ಜೈವಿಕ ಗಡಿಯಾರವು ಸಕ್ರಿಯವಾಗುತ್ತದೆ ಮತ್ತು ಕೋಳಿಗೆ ಸಿಗ್ನಲ್ ನೀಡುತ್ತದೆ. ಕೋಳಿಯ ಕಣ್ಣುಗಳು ಬೆಳಕಿಗೆ ಬಹಳ ಸೂಕ್ಷ್ಮವಾಗಿರುತ್ತವೆ. ಹೀಗಾಗಿ ಕೋಳಿಯ ಕಣ್ಣುಗಳು ಸೂರ್ಯೋದಯದ ಸಮಯದಲ್ಲಿ ಬೆಳಕಿನ ಬದಲಾವಣೆಯನ್ನು ತಕ್ಷಣವೇ ಹಿಡಿದುಕೊಳ್ಳುತ್ತವೆ ಮತ್ತು ಮೆದುಳಿಗೆ ಸಂಕೇತವನ್ನು ಕಳುಹಿಸುತ್ತದೆ. ಇದರಿಂದ ಕೋಳಿಗಳು ಕೂಗುತ್ತವೆ ಮತ್ತು ಬೆಳಕಿಗೆ ಹೊಂದಿಕೊಳ್ಳುತ್ತವೆ. ಇದಲ್ಲದೆ ಕೋಳಿಗಳ ಸಾಮಾಜಿಕ ನಡವಳಿಕೆ ಅಂದರೆ ಕೂಗುವುದು ತಮ್ಮ ಗುಂಪಿನ ಇತರ ಸದಸ್ಯರಿಗೆ ದಿನ ಪ್ರಾರಂಭವಾಗಿದೆ ಮತ್ತು ಎಚ್ಚರಗೊಳ್ಳಬೇಕು ಎಂಬ ಸಂಕೇತವಾಗಿದೆ. ಕೋಳಿಗಳು ಕೂಗುವ ಮೂಲಕ ತಮ್ಮ ಪ್ರದೇಶದಲ್ಲಿ ಇತರ ಕೋಳಿಗಳನ್ನು ಎಚ್ಚರಿಸುತ್ತವೆ. ಇದಲ್ಲದೆ ಕೆಲವು ಸಂದರ್ಭಗಳಲ್ಲಿ ಕೋಳಿಗಳು ಹೆಣ್ಣನ್ನು ಆಕರ್ಷಿಸಲು ಸಹ ಕಿರುಚುತ್ತವೆ. ಶತಮಾನಗಳಿಂದ ಕೋಳಿಗಳ ಕೂಗನ್ನು ಸಮಯದ ಸಂಕೇತವೆಂದು ಪರಿಗಣಿಸಲಾಗಿದೆ. ರೈತರಿಗಂತೂ ಕೋಳಿ ಕೂಗುವುದು ದಿನವನ್ನು ಪ್ರಾರಂಭಿಸುವ ಸಂಕೇತವಾಗಿದೆ. ಇಂದಿಗೂ ಕೆಲವೆಡೆ ಇದು ನಡೆದುಕೊಂಡು ಬರುತ್ತಲೇ ಇದೆ. ಕೋಳಿ ಕೂಗಿದರೇನೇ ಬೆಳಗಾಗುವುದು ಎಂಬ ಭಾವಿಸಿರುವ ಜನರು ಕೂಡ ಇದ್ದಾರೆ. ಇನ್ನು ಕೋಳಿಗಳು ನೈಸರ್ಗಿಕ ಪ್ರಪಂಚದ ಜೀವನದ ಚಕ್ರದ ವಿಶೇಷ ಭಾಗವಾಗಿದೆ. ಇದು ಹಗಲು ರಾತ್ರಿಯ ಚಕ್ರವನ್ನು ಪ್ರತಿಬಿಂಬಿಸುತ್ತದೆ. ಇದು ಇತರ ಪ್ರಾಣಿಗಳ ನಡವಳಿಕೆಯ ಮೇಲೂ ಪರಿಣಾಮ ಬೀರುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇತರರಿಗೂ ಶೇರ್ ಮಾಡಿ. ಹಾಗೂ ಇಂತಹ ಇನ್ನೂ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.